ನಟಿ ಶ್ರುತಿ ಹರಿಹರನ್ ತನ್ನ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಚಿತ್ರವೊಂದರ ಚಿತ್ರೀಕರಣ ಪೂರ್ಣಗೊಳಿಸಿದ್ದಾರೆ. ಇನ್ನು ಹೆಸರಿಡಿದ ಈ ಚಿತ್ರದಲ್ಲಿ ನಟಿ ಶ್ರುತಿ ಹರಿಹರನ್ ನರ್ತಕಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೊಂದು ರೋಚಕ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಇದು ತಮ್ಮ ಪತಿ ರಾಮ್‌ಕುಮಾರ್ ಅವರೊಂದಿಗೆ ಮೊದಲ ಬಾರಿಗೆ ಸೇರಿ ಕೆಲಸ ಮಾಡಿರುವ ಸಿನಿಮಾ ಆಗಿದೆ. ಇತ್ತೀಚೆಗೆ ನಟಿ ಶ್ರುತಿ ಹರಿಹರನ್ ತನ್ನ ಬಾಣಂತನ, ಮಾತೃತ್ವ, ಅವರ ಯೋಜನೆ ಮತ್ತು ನಿರ್ದೇಶಕರಾಗುವ ಅವರ ಆಕಾಂಕ್ಷೆಗಳ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಇದೀಗ ಪೂರ್ಣಗೊಳಿಸಿರೋ ಈ ಸಿನಿಮಾದಲ್ಲಿ ತಮ್ಮ ಪತಿ ರಾಮ್‌ಕುಮಾರ್ ನೃತ್ಯ ಸಂಯೋಜನೆ ಮಾಡಿರೋ ಬಗ್ಗೆ ತಿಳಿಸಿದ್ರು. ಈ ಹಾಡಿನ ಬಗ್ಗೆ ಮಾತನಾಡ್ತಾ, ನಾನು ಅವರನ್ನ ನಿಜವಾಗಿಯೂ ಪ್ರೀತಿಸಲು ಆರಂಭಿಸಿದ ದಿನಗಳಿಗೆ ಈ ಹಾಡು ಮತ್ತೆ ಕರ್ಕೊಂಡು ಹೋಗಿದೆ. ಆಗ ಅವರು ನೃತ್ಯ ಶಿಕ್ಷಕರಾಗಿದ್ರು, ನಾನು ವಿದ್ಯಾರ್ಥಿಯಾಗಿದ್ದೆ. ಇದು ಸುಮಾರು 1 ದಶಕದ ಹಿಂದಿನ ಕಥೆ. ನಾನು ಆ ಸಮಯಕ್ಕೆ ಮತ್ತೆ ರಿವೈಂಡ್ ಮಾಡಿದಂತೆ ಭಾಸವಾಗ್ತಿದೆ ಅಂತ ಹೇಳ್ಕೊಂಡ್ರು. ಅವಳು ಮನೆಯಲ್ಲಿರೋದು ಮತ್ತು ಆಟವಾಡಲು ತುಂಬಾ ಕಡಿಮೆ ಸಮಯ ಸಿಗುತ್ತೆ. ನನ್ನ ಹೃದಯ ಇನ್ನೂ ಹೆಚ್ಚಿನದನ್ನ ಮಾಡೋಕೆ ಬಯಸಿದೆ. ಆದ್ರೆ ನಟಿಯಾಗಿರೋದನ್ನ ಹೊರತುಪಡಿಸಿ ಬೇರೆ ಯಾವುದನ್ನಾದರೂ ಪ್ರಯತ್ನಿಸೋಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನನಗೆ 45 ವರ್ಷ ತುಂಬುವ ಮೊದಲು ನಾನು ಒಂದು ಚಿತ್ರವನ್ನ ನಿರ್ದೇಶಿಸುತ್ತೇನೆ ಅಂತ ನಿರ್ಧರಿಸಿದ್ದೀನಿ ಅಂತ ತಮ್ಮ ಕನಸುಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.